ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯಾ? ಸಿಟಿ ರವಿಯವರೇನು ಹೇಳಿಕೆ ಕೊಟ್ಟಿದ್ದಾರಲ್ಲ, ಬಹಳ ಅವಹೇಳನಕಾರಿ ನಿರ್ಲಜ್ಜತೆ ಹೇಳಿಕೆ ಅಂತ ನಾನು ಇವತ್ತು ಹೇಳಕ್ಕೆ ಬಯಸುತ್ತೇನೆ. ಏಕೆಂದರೆ ನನ್ನ ಹೆಸರು ವಸೀಂ ಹಕೀಮ್ ಅಂತ ಹೇಳಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಅಹಿಂದ ಘಟಕದ ಸಂಘಟನೆಯ ಅಧ್ಯಕ್ಷ ಆಗಿರ್ತೇನೆ. ಕೆಲವೊಂದು ದಿನಗಳ ಹಿಂದ್ಗಡೆ ಸಿಟಿ ರವಿಯವರೇನು ಹೇಳಿಕೆ ಕೊಟ್ಟಿದ್ದಾರಲ್ಲ, ಬಹಳ ಅವಹೇಳನಕಾರಿ ನಿರ್ಲಜ್ಜತೆ ಹೇಳಿಕೆ ಅಂತ ನಾನು ಇವತ್ತು ಹೇಳಕ್ಕೆ ಬಯಸುತ್ತೇನೆ. ಏಕೆಂದರೆ ತಾವು ಮಾತಾಡಿದ್ದು ಶೈಲಿ ನೋಡಿದರೆ, ನೀವು ಉಪಯೋಗಿಸಿದಂಥ ಶಬ್ದಗಳಿಗನ್ನ ನೋಡಿದರೆ ನಿಮ್ಮ ಎದೆ ಒಳಗೆ ಏನಿದೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮಾನಸಿಕ ಸ್ಥಿತಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ತಾವು ಅಧಿಕಾರಿ ಆಸೆಯಲ್ಲಿ ಬಾಯಿ ಬಂದಂಗೆ ಏನಾರ ಮಾತಾಡ್ಬಿಡ್ತೀರಿ. ರಾಜ್ಯದಲ್ಲಿ 13 ಜಿಲ್ಲೆಗಳಲ್ಲಿ ಇವತ್ತು ಬರಗಾಲ ಪರಿಸ್ಥಿತಿ ಇದೆ. ಅದನ್ನ ಮಾತಾಡೋದು ಬಿಟ್ಟು ನೀವು ರೈತರ ಬಗ್ಗೆ ಕಾಳಜಿ ತೋರಿಸೋದು ಬಿಟ್ಟು ನೀವು ಬೇರೆ ವಿಷಯಗಳನ್ನು ಇಲ್ಲ ಉಡಾಫಿ ಉತ್ತರಗಳನ್ನು ಮಾತಾಡ್ಕೊಂತು ನೀವು ಸಾರ್ವಜನಿಕವಾಗಿ ನೀವು ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡೋದು ಪ್ರಯತ್ನ ಮಾಡ್ತಿರಲ್ಲ. ಇದು ಯಾವ ಲೆಕ್ಕಕ್ಕೆ ನಿಮ್ದು ರಾಜಕೀಯ ಅಂತ ಹೇಳಿ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಈಗ ತಾವು ಹೇಳಿದ ಪ್ರಕಾರ ನೋಡಿದ್ರೆ ಮುಲ್ಲಾ ಅವರು ಎದೆ ಸೆಳೆದ್ರೆ ಏನ್ ಸಿಗ್ತದೆ? ಅದಕ್ಕೆ ಉತ್ತರ ಕೇಳಿ ಸಿಟಿ ರವಿ ಅವರೇ. ಮುಲ್ಲಾ ಅವರು ಎದೆ ಸೆಳೆದ್ರೆ 2 ಅಕ್ಷರ ಸಿಗ್ತದೆ. ಏನ್ ಸಿಗ್ತದೆ? ಭಾರತ ಮಾತಾ ಸಿಗ್ತದೆ, ಕರುನಾಡ ತಾಯಿ ಸಿಗ್ತದೆ. ಆದ್ರೆ ನಿಮ್ಮ ಎದೆ ಸೆಳೆದ್ರಾಗ ಏನ್ ಸಿಗ್ತದೆ ಅದನ್ನ ನೀವು ವಿಚಾರ ಮಾಡ್ಕೊರಿ. ನೀವು ಹೇಳೋದು ಒಂದು, ಮಾಡೋದು ಇನ್ನೊಂದು. ನೀವ್ ಹೇಳಿದ್ರೆ ಸಿಕ್ಕಿದ್ರೆ ರಾವಣ ಕರ್ತವ್ಯಗಳನ್ನು ಸಿಗ್ಬಹುದಂತ ನಾನು ಅನ್ಸ್ಕೊತೀನಿ. ಯಾಕಂದ್ರೆ ತಾವು ಹೇಳೋದು ನೋಡಿದ್ರೆ ನಿರ್ಲಜ್ಜತೆಯ ಒಂದು ಮಾತುಗಳನ್ನು ನೀವು ಹೇಳ್ತಾ ಇದ್ದೀರಿ. ದಯವಿಟ್ಟು ಇವತ್ತು ನಾನು ನಮ್ಮ ಸಂಘಟನೆಯ ಪರವಾಗಿ ಅಹಿಂದ ಸಂಘಟನೆಯಿಂದ ತಮಗೆ ಒಂದು ಮನವಿನೂ ಹೇಳ್ತೀನಿ, ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮುಂದೆ ಬರುವ ದಿನಗಳಲ್ಲಿ ಇದರ ಪರವಾಗಿ ನೀವು ಏನ್ ಹೇಳಿಕೆ ಕೊಟ್ಟಿರಿ ಅದನ್ನು ಸರಿಪಡಿಸ್ಕೋರಿ, ಕ್ಷಮೆ ಯಾಚನೆ ಮಾಡ್ಕೋರಿ. ತಮ್ಮ ಮೇಲೆ ಒಂದು FIR ಆಗಿದೆ, ಅದಕ್ಕೆ ಸ್ಪಂದನೆ ಕೊಡಿ. ಏನ್ರಿ ನಿಮ್ಮ ಸಪೋರ್ಟರ್ಸ್ಗಳು ಬಂದಾಗ ನಿಮ್ಮ ಮನೆಯಲ್ಲಿ ಬಂದಾಗ ನೀವು ಪೊಲೀಸರ ಇಲಾಖೆಯ ಮೇಲೆನೆ ನೀವು ದಬ್ಬಾಳಿಕೆ ತೋರಿಸ್ತೀರಿ ಅಂತಂದ್ರೆ ಈ ರಾಜ್ಯದಲ್ಲಿ ಸುವ್ಯವಸ್ಥೆ ಎಲ್ಲಿದೆ? ಯಾರು ಇದರ ಬಗ್ಗೆ ಕಾಳಜಿಯನ್ನು ವಹಿಸ್ಬೇಕು? ಏನ್ ನೋಡ್ತೀರಿ ನೀವು ಮಲ್ಲಾರ ಮನ್ಯಾಗ? ಮಲ್ಲಾರ ಎದೆಯಲ್ಲಿ ಏನ್ ನೋಡ್ಬೋದು ನೀವು? ಸಿಡಿ ಬರ್ರಿ, ಹುಬ್ಳಿಯಲ್ಲಿ ಇರ್ತೀವಿ ನಾವು, ಅಹಿಂದ ಸಂಘಟನೆ ಅಧ್ಯಕ್ಷ ನಾನು. ಬರ್ರಿ ನಮ್ ಎದಿ ಸೆಳೆರಿ, ತೋರಿಸ್ತೀವಿ ನಿಮ್ಗೆ ನಮ್ ಎದೆಯಲ್ಲಿ ಏನಿದೆ ಅಂತ ಹೇಳಿ. ನಮ್ದು ತಾವು ಈ ಹೇಳಿಕೆಯನ್ನು ಬಹಳ ನಿರ್ಲಜ್ಜತೆಯ ಹೇಳಿಕೆಯನ್ನು, ಇದರ ಬಗ್ಗೆ ನೀವು ಕ್ಲಿಯರೆನ್ಸ್ ಕೊಡಬೇಕು. ಸಾರ್ವಜನಿಕವಾಗಿ ಇದನ್ನ ನೀವು ಕ್ಷಮೆ ಯಾಚನೆ ಮಾಡಬೇಕು. ಇಲ್ಲದಿದ್ದರೆ FIR ಅನ್ನು ರಿಜಿಸ್ಟರ್ ಮಾಡಲಾರ್ದೆ ಅದೇ ರೀತಿಯಲ್ಲಿ ನಿಮ್ದು ಈ ವರ್ತನೆ ಇದ್ದರೆ ನಾವು ಮೇಲ್ಮಟ್ಟ ನಿಮ್ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ನೀವು ಎಲ್ಲೇ ತನಕ ನೀವು ಅರೆಸ್ಟ್ ಆಗೋಲ್ಲ ಅಲ್ಲೇ ತನಕ ನಮ್ದು ಹೋರಾಟ ನಡೆಯುತ್ತೆ. ಮತ್ತೆ ಈ ವಿಡಿಯೋ ಮುಖಾಂತರ ನಿಮ್ಗೆ ನಾನು ಚಾಲೆಂಜ್ ಕೊಡ್ತಾ ಇದ್ದೀನಿ, ಬನ್ನಿ ಹುಬ್ಳಿಗೆ ನಮ್ಗೆ ಎದಿ ಸೆಳೆರಿ. 2 ಅಕ್ಷರಗಳನ್ನ ನಾವು ತೋರಿಸ್ತೀವಿ ನಿಮ್ಗೆ. ಭಾರತ್ ಮಾತಾ ಸಿಗ್ತೈತಿ. ಆದ್ರೆ ಸಿಟಿ ರವಿ ತುಮಕೋ ಕುಚ್ ನಹೀ ಆತಾ.